ನಾನು ರವಿ ಶಿಂಗನಲ್ಲೂರು ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಅನೂರು ಕ್ಷೇತ್ರದ MLA MR ಮಂಜುನಾಥ್ ರವರಿಗೆ. ಸರ್, ತಾವು ಮೊದಲನೇ ಬಾರಿ ಶಾಸಕರಾಗಿದ್ದೀರಿ. ನೀವು ಮೊದಲನೇ ಬಾರಿ ಶಾಸಕರಾಗಕ್ಕೆ ನಾನು ಒಬ್ಬ ಕಾರಣನಾಗಿರ್ತೀವಿ. ಯಾಕೆಂದರೆ ಓಟ್ ಹಾಕಿದ್ದೀವಿ ನಿಮಗೆ. 3-4 ಸಾರಿ MLA ನರೇಂದ್ರ ಅವರು MLA ಆಗಿದ್ದರು. ಸಾಕಷ್ಟು ಕೆಲವು ಅಭಿವೃದ್ಧಿನೂ ಮಾಡಿದರು. ಕಾರ್ಯಕರ್ತರ ಒಂದು ನೆಗ್ಲೆಕ್ಟೆಡ್ ಮುಖಾಂತರ ಅವರು ಸೋಲನ್ನು ಹಪ್ಪಬೇಕಾಗುತ್ತೆ. ಆದರೆ ಜನ, ನಮ್ಮ ಕ್ಷೇತ್ರದ ಜನ ಬದಲಾವಣೆ ಬಯಸಿದ್ರು. 2 ಕುಟುಂಬಗಳೇ ರಾಜಕಾರಣ ಮಾಡ್ತಾಯಿದ್ದಾರೆ. ಬದಲು ಇನ್ನೂ ಒಬ್ಬ ಹಿಂದುಳಿದಂಥ ವ್ಯಕ್ತಿನ ಬದಲಾವಣೆ ಮಾಡೋಣ ಅಂತ ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದರು. ಅದರಲ್ಲಿ ನಾವು ಕೂಡ ವೋಟ್ ಹಾಕಿದ್ದೀವಿ. ನಾನು ಅನೂರು ಕ್ಷೇತ್ರದವನು. ಆದರೆ ನಿನ್ನೆ ನಾನು ಚಿಕ್ಕಲ್ಲೂರು ಅಲ್ಲಿಗೆ ಹೋಗಬೇಕಾಯಿತು. ಅಲ್ಲಿ ರಸ್ತೆಗಳು ನೋಡಿ ನನಗೆ ತುಂಬ ಬೇಜಾರಾಯಿತು. ದಿವಂಗತ ರಾಜುಗೌಡರ ಕಾಲದಲ್ಲಿ ಆ ರಸ್ತೆ ಮಾಡಿದ್ದು, ಇನ್ನೂ ಮಾಡಿಲ್ಲ. ಅರ್ಧ ಮಾಡಿದರೆ ಇನ್ನೂ ಅರ್ಧ ಮಾಡಿಲ್ಲ. ಚಿಕ್ಕಲ್ಲೂರು ಬಂದು ಅನೂರು ಕ್ಷೇತ್ರ ಅಲ್ಲ, ಇಡೀ ಚಾಮರಾಜನಗರ ಜಿಲ್ಲೆಗೆ ಪವಿತ್ರವಾದ ಸ್ಥಳ. ಏನು ಸಿದ್ದಪ್ಪಾಜಿ ಐಕ್ಯರಾದಂಥ ಸ್ಥಳ ಅದು. ಮಲೆಬಾದೇಶ್ವರ ಬೆಟ್ಟ ಹೇಗೆ, ಬೆಳರಂಗ ಬೆಟ್ಟ ಹೇಗೆ, ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಹಾಗೆ ಚಿಕ್ಕಲ್ಲೂರು ಸಹ ಒಂದು ಪವಿತ್ರವಾದ ಸ್ಥಳ ಅದು. ಅಂಥ ಸ್ಥಳಕ್ಕೇ ರಸ್ತೆ ಮಾಡಲಿಲ್ಲ ಅಂದರೆ ನಾಚಿಕೆ ಆಗಲ್ವೇ? ಅಲ್ಲ, ಬೇಜಾರಾಗ್ಬೋದು ನಮ್ಮ ಮಾತಿನಿಂದ. ಆದರೆ ಅಲ್ಲಿಯ ಸ್ಥಳೀಕರು ಅದರ ಪ್ರಶ್ನೆನೂ ಮಾಡ್ತಾಯಿಲ್ಲ, ಕೇಳ್ತಾ ಇಲ್ಲ. ಇದರ ಬಗ್ಗೆ ನಮಗೆ ಅರ್ಥ ಆಗ್ತಾಯಿಲ್ಲ. ಜನಸಾಮಾನ್ಯರು ಯಾವ ರೀತಿ ಇದ್ದಾರೆ ಅನ್ನೋದು ನಮಗೂ ಸಹ ಭಾಳ ಯೋಚನೆ ಮಾಡೋಕ್ಕಾದಂಥ ಪರಿಸ್ಥಿತಿ ಬಂದಿದೆ. ನಾವೇನು ಪ್ರಚಾರಕ್ಕೆ ವಿಡಿಯೋ ಮಾಡ್ತಾಯಿಲ್ಲ ಅಥವಾ ಇನ್ನೊಂದಕ್ಕೆ ಮಾಡ್ತಾಯಿಲ್ಲ. ವಸ್ತುಸ್ಥಿತಿ ಏನಿದೆ, ಒಬ್ಬ MLA ಆಗಿ ಒಂದು ರಸ್ತೆಗಳನ್ನು, ಬೇರೆ ಅದು ಬೇಡಿ, ನಮಗೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಲ್ವೇ? ಅಥವಾ ಕ್ಷೇತ್ರಕ್ಕೆ ಅನುದಾನ ಬರ್ತಾಯಿಲ್ಲ. ವಿಧಾನಸೌಧಕ್ಕೆ ಕರ್ಕೊಂಡೋಗಿ ನಾವು ಬರ್ತೀವಿ, ಮುಖ್ಯಮಂತ್ರಿಯವರು ನಿಮ್ಮ ಜೊತೆಲೇ ಇರ್ತೀರಿ, ನೀವು ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ. ಅವ್ರನ್ನ ಪ್ರಶ್ನೆ ಮಾಡಿ, ಕ್ಷೇತ್ರ ಜನ ಕೇಳ್ತಾ ಇದ್ದಾರೆ, ನಾನು ಹೆಂಗೆ ಹೋಗಲಿ? ನೀವು ಇನ್ನೊಂದು ಸಾರಿ MLA ಆಗಬೇಕು ಅಂತ ಕನಸು ಕಂಡ್ರೆ ಮೊದಲು ಪ್ರೈಮರಿಯಾಗಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ, ಅನಂತರ ಬೇರೆ ಕೆಲಸಗಳು ಮಾಡಿ. ಯಾಕೆಂದರೆ ಜನಸಾಮಾನ್ಯರು ಪ್ರತಿಯೊಬ್ಬರು, ಹಿಂದೆ ವೆಹಿಕಲ್ಗಳಿರಲಿಲ್ಲ, ಯಾವುದೋ ಒಂದು ಬಸ್ಸಲ್ಲಿ ಹೋಗ್ತಾಯಿದ್ರು, ಬಸ್ಸಲ್ಲಿ ಬರ್ತಾಯಿದ್ರು. ಈಗ ಪ್ರತಿಯೊಬ್ಬರು ವೆಹಿಕಲ್ ಇಟ್ಕೊಂಡಿದ್ದಾರೆ, ಸಾಗಾಣಿಕೆ ಮಾಡಬೇಕು, ರೈತರಿದ್ದಾರೆ, ಎಲ್ಲ ಹೋಗಬೇಕು. ಆ ರಸ್ತೆಯಲ್ಲಿ ಹೋದರೆ ಫ್ರೀ ಡಿಲಿವರಿ ಕೇಸ್ನವ್ರು ಹೋದರೆ ಫ್ರೀ ಡಿಲಿವರಿ ಆಗುತ್ತೆ. ಆ ಮಟ್ಟಕ್ಕಿದೆ. ನೆನ್ನೆ ಹೋಗಿದ್ದೆ ನಾನು, ತುಂಬ ವರ್ಷಗಳಾಗಿತ್ತು ಹೋಗಿಲ್ಲ ನಾನು. ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಮಂಜುನಾಥ್ ಅವರೇ, ನೀವು ದಯಮಾಡಿ ಚಿಕ್ಕಲ್ಲೂರು ಆ ಭಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ನನ್ನ ಆಗ್ರಹ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ದಯಮಾಡಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ.